ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳುಗಳಲ್ಲಿ ಒಂದಾಗಿದೆ. ಈ ಮಾಸದಲ್ಲಿ ಶಿವ, ಶ್ರೀ ಮಹಾವಿಷ್ಣು, ಲಕ್ಷ್ಮೀದೇವಿ ಹಾಗೂ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ. ಅನೇಕ ಕುಟುಂಬಗಳಲ್ಲಿ ಶ್ರಾವಣ ಮಾಸವನ್ನು ಭಕ್ತಿ, ಶುಚಿತ್ವ ಮತ್ತು ಸಾತ್ವಿಕ ಜೀವನ ಶೈಲಿಯೊಂದಿಗೆ ಆಚರಿಸುವ ಸಂಪ್ರದಾಯವಿದೆ. ಆದ್ದರಿಂದ ಶ್ರಾವಣ ಮಾಸ ಆರಂಭವಾಗುವ ಮೊದಲು ಮನೆಯಲ್ಲಿ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡರೆ ಪೂಜೆ ಪುನಸ್ಕಾರಗಳನ್ನು ಸುಗಮವಾಗಿ ನೆರವೇರಿಸಲು ಅನುಕೂಲಕರವಾಗುತ್ತದೆ. 1. ಮನೆ ಮತ್ತು ದೇವರ ಕೋಣೆಯನ್ನು ಸಂಪೂರ್ಣ ಸ್ವಚ್ಛಗೊಳಿಸಿ. ಶ್ರಾವಣ ಮಾಸದ ಆರಂಭಕ್ಕೂ ಮೊದಲು ಮನೆಯ ಎಲ್ಲ ಭಾಗಗಳನ್ನು ಸ್ವಚ್ಛಗೊಳಿಸುವುದು ಉತ್ತಮ. ವಿಶೇಷವಾಗಿ ದೇವರ ಕೋಣೆ, ಪೂಜಾ ಸಾಮಗ್ರಿಗಳು, ದೀಪ, ಗಂಟೆ, ಕಲಶ ಹಾಗೂ ದೇವರ ಚಿತ್ರಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಸ್ವಚ್ಛವಾದ ವಾತಾವರಣವು ಪೂಜೆಗೆ ಅನುಕೂಲಕರವಾಗಿದ್ದು ಮನಸ್ಸಿಗೂ ಶಾಂತಿಯನ್ನು ನೀಡುತ್ತದೆ. 2. ಪೂಜಾ ಸಾಮಗ್ರಿಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿ. ಶ್ರಾವಣ ಮಾಸದಲ್ಲಿ ಪೂಜೆಗಳು ಹೆಚ್ಚಾಗಿರುವುದರಿಂದ ಅಗತ್ಯ ಸಾಮಗ್ರಿಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ. ಉದಾಹರಣೆಗೆ ಅರಿಶಿನ, ಕುಂಕುಮ, ಕರ್ಪೂರ, ತುಪ್ಪ, ಹತ್ತಿಯ ಬತ್ತಿ, ಧೂಪ, ಹೂವಿನ ತಟ್ಟೆ, ಪಂಚಪಾತ್ರೆ, ಗಂಟೆ, ಪೂಜೆಯ ಪಾತ್ರೆಗಳು. ಇದರಿಂದ ಪೂಜೆಯ ಸಮಯದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. 3. ತುಳಸಿ ಗಿಡ ಮತ್ತು ಮನೆಯ ಸಸ್ಯಗಳ ಆರೈಕೆ ಮಾಡಿ. ತುಳಸಿ ಗಿಡವನ್ನು ಅನೇಕ ಮನೆಗಳಲ್ಲಿ ಪ್ರತಿದಿನ ಪೂಜಿಸಲಾಗುತ್ತದೆ. ಶ್ರಾವಣ ಮಾಸಕ್ಕೂ ಮುನ್ನ ಗಿಡದ ಸುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಿ. ಒಣಗಿದ ಎಲೆಗಳು ಅಥವಾ ಕೊಂಬೆಗಳನ್ನು ತೆಗೆದು ಗಿಡಕ್ಕೆ ಸರಿಯಾದ ಆರೈಕೆ ನೀಡಿ. ಹಸಿರಿನ ವಾತಾವರಣ ಮನೆಯನ್ನು ಸುಂದರಗೊಳಿಸುವುದರ ಜೊತೆಗೆ ಉತ್ತಮ ಪರಿಸರಕ್ಕೂ ಸಹಕಾರಿಯಾಗುತ್ತದೆ. 4. ಪೂಜೆಗೆ ಬೇಕಾದ ಹೂವು, ಹಣ್ಣು ಮತ್ತು ನೈವೇದ್ಯದ ಯೋಜನೆ ಮಾಡಿ. ಶ್ರಾವಣ ಮಾಸದಲ್ಲಿ ಸೋಮವಾರ, ಶುಕ್ರವಾರ, ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ ಮುಂತಾದ ಆಚರಣೆಗಳು ಬರಬಹುದು. ಆದ್ದರಿಂದ ಯಾವ ದಿನ ಯಾವ ಪೂಜೆ ಮಾಡಬೇಕು, ಏನು ನೈವೇದ್ಯ ತಯಾರಿಸಬೇಕು ಎಂಬುದನ್ನು ಮುಂಚಿತವಾಗಿ ಯೋಚಿಸಿಕೊಳ್ಳುವುದು ಅನುಕೂಲಕರವಾಗಿದೆ. ಇದರಿಂದ ಪೂಜೆಗಳು ವ್ಯವಸ್ಥಿತವಾಗಿ ನಡೆಯುತ್ತವೆ. 5. ಮನೆಯವರೊಂದಿಗೆ ಪೂಜೆಯ ವೇಳಾಪಟ್ಟಿಯನ್ನು ರೂಪಿಸಿ. ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಪೂಜೆ ಮಾಡುವ ಸಮಯವನ್ನು ನಿಗದಿಪಡಿಸಿ. ಮಕ್ಕಳಿಗೂ ಶ್ರಾವಣ ಮಾಸದ ಮಹತ್ವವನ್ನು ತಿಳಿಸಿ. ಕುಟುಂಬದ ಎಲ್ಲರೂ ಭಾಗವಹಿಸಿದರೆ ಆಧ್ಯಾತ್ಮಿಕ ವಾತಾವರಣ ಇನ್ನಷ್ಟು ಉತ್ತಮವಾಗುತ್ತದೆ. 6. ಸಾತ್ವಿಕ ಜೀವನ ಶೈಲಿಗೆ ಸಿದ್ಧರಾಗಿ. ಶ್ರಾವಣ ಮಾಸದಲ್ಲಿ ಅನೇಕರು ಸಾತ್ವಿಕ ಆಹಾರ ಸೇವನೆ, ನಿಯಮಿತ ಪೂಜೆ, ದಾನ, ಜಪ ಹಾಗೂ ಧ್ಯಾನಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ. ನಿಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಗೆ ಅನುಗುಣವಾಗಿ ಈ ಅಭ್ಯಾಸಗಳನ್ನು ಆರಂಭಿಸಬಹುದು. ಇವು ವೈಯಕ್ತಿಕ ಧಾರ್ಮಿಕ ಆಚರಣೆಗಳಾಗಿದ್ದು ಪ್ರತಿಯೊಬ್ಬರೂ ತಮ್ಮ ಸಂಪ್ರದಾಯ ಮತ್ತು ನಂಬಿಕೆಗೆ ಅನುಗುಣವಾಗಿ ಪಾಲಿಸಬಹುದು. 7. ದಾನ ಮತ್ತು ಸೇವೆಯ ಸಂಕಲ್ಪ ಮಾಡಿಕೊಳ್ಳಿ. ಶ್ರಾವಣ ಮಾಸದಲ್ಲಿ ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ಇತರೆ ಸಹಾಯ ಮಾಡುವ ಸಂಪ್ರದಾಯ ಹಲವೆಡೆ ಇದೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಅಥವಾ ಸೇವೆಯ ಸಂಕಲ್ಪ ಮಾಡಿಕೊಳ್ಳಿ. ಇದರೊಂದಿಗೆ ಸಮಾಜದ ಕಲ್ಯಾಣಕ್ಕೂ ಕೊಡುಗೆ ನೀಡಬಹುದು. ಶ್ರಾವಣ ಮಾಸದಲ್ಲಿ ಗಮನಿಸಬೇಕಾದ ಕೆಲವು ಸಾಮಾನ್ಯ ವಿಷಯಗಳು. ಪ್ರತಿದಿನ ಸಾಧ್ಯವಾದಷ್ಟು ಮನೆಯನ್ನು ಸ್ವಚ್ಛವಾಗಿಡಿ. ಪೂಜೆ ಮಾಡುವಾಗ ಭಕ್ತಿಗೆ ಆದ್ಯತೆ ನೀಡಿ. ಪರಿಸರ ಸ್ನೇಹಿ ಪೂಜಾ ಸಾಮಗ್ರಿಗಳನ್ನು ಬಳಸಲು ಪ್ರಯತ್ನಿಸಿ. ಅನಗತ್ಯ ಆಹಾರ ವ್ಯರ್ಥ ಮಾಡಬೇಡಿ. ಕುಟುಂಬದವರೊಂದಿಗೆ ಪ್ರಾರ್ಥನೆಗೆ ಸಮಯ ಮೀಸಲಿಡಿ. ಧಾರ್ಮಿಕ ಆಚರಣೆಗಳನ್ನು ಪರಸ್ಪರ ಗೌರವದಿಂದ ಅನುಸರಿಸಿ. ಶ್ರಾವಣ ಮಾಸದ ಮಹತ್ವ. ಶ್ರಾವಣ ಮಾಸವು ಭಕ್ತಿ,
ಆತ್ಮಶುದ್ಧಿ, ಶಿಸ್ತು ಮತ್ತು ಸೇವೆಯ ಮನೋಭಾವವನ್ನು ಬೆಳೆಸುವ ಸಮಯವೆಂದು ಅನೇಕರು ಪರಿಗಣಿಸುತ್ತಾರೆ. ಈ ಮಾಸದಲ್ಲಿ ಶಿವನ ಆರಾಧನೆ, ವಿಷ್ಣು ಪೂಜೆ, ಲಕ್ಷ್ಮಿ ಆರಾಧನೆ ಹಾಗೂ ವಿವಿಧ ವ್ರತಗಳನ್ನು ತಮ್ಮ ತಮ್ಮ ಸಂಪ್ರದಾಯದಂತೆ ಆಚರಿಸಲಾಗುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಶ್ರಾವಣ ಮಾಸವನ್ನು ಸ್ವಾಗತಿಸುವ ಮೊದಲು ಮನೆಯನ್ನು ಸ್ವಚ್ಛಗೊಳಿಸುವುದು, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು, ತುಳಸಿ ಹಾಗೂ ಸಸ್ಯಗಳ ಆರೈಕೆ, ಪೂಜೆಯ ಯೋಜನೆ, ಕುಟುಂಬದೊಂದಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಿದ್ಧರಾಗುವುದು ಮತ್ತು ದಾನ ಸೇವೆಯ ಸಂಕಲ್ಪ ಮಾಡಿಕೊಳ್ಳುವುದು ಉತ್ತಮ ಅಭ್ಯಾಸಗಳಾಗಿವೆ. ಧಾರ್ಮಿಕ ಆಚರಣೆಗಳು ಕುಟುಂಬ, ಪ್ರದೇಶ ಮತ್ತು ವೈಯಕ್ತಿಕ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ಆದ್ದರಿಂದ ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ನಂಬಿಕೆಗಳಿಗೆ ಅನುಗುಣವಾಗಿ ಶ್ರಾವಣ ಮಾಸವನ್ನು ಆಚರಿಸಿ. ಈ ಪವಿತ್ರ ಮಾಸವು ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸದುದ್ದೇಶವನ್ನು ತರಲಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಉಪಯುಕ್ತ ಕನ್ನಡ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.